ಬಲಿಯಾಗ್ತಾ ಇದೆ ಅಧ್ಯಕ್ಷರೇ. ಇವತ್ತು ಸಿಸಿ ಪಾಟೀಲ್ ಅನ್ನೋದು ಹೇಳ್ತಾರೆ. ಸಭಾಧ್ಯಕ್ಷರೇ, ಗೃಹ ಸಚಿವರಲ್ಲಿದ್ದಾರೆ. ಓಸಿ ಮತ್ತು ಮಟ್ಕಾದ ಬಗ್ಗೆ, ಇಸ್ಪೇಟಿನ ಬಗ್ಗೆ ಏನು ಹಿರಿಯ ಸದಸ್ಯರು ಹೇಳಿದರು, ಇದಕ್ಕೆ ನಾನು ಸಹಮತ ಇದೆ. ಯಾಕೋ ಏನೋ ಈ ಸರ್ಕಾರದಲ್ಲಿ ಅದರದ್ದು ವೇಗ ಸ್ವಲ್ಪ ಜಾಸ್ತಿ ಆಗಿದೆ. ದಯವಿಟ್ಟು ಅದನ್ನ ಕರ್ಬ್ ಮಾಡಲಿಕ್ಕೆ ಪೊಲೀಸ್ ಅಧಿಕಾರಿಗಳಿಗೆ ನಿರ್ದಾಕ್ಷಿಣ್ಯವಾದಂಥ ಸೂಚನೆಯನ್ನು ಕೊಡಬೇಕಂತ ನಾನು ಮನವಿ ಮಾಡ್ತೀನಿ. ಆನ್ಲೈನ್ ನೀವು ಯಾವುದೇ ಚರ್ಚೆಗೆ ಯಾವತ್ತಾದ್ರೂ ಒಂದು ದಿವಸ ಅವಕಾಶ ಮಾಡಿಕೊಡಿ. ಯಾಕೆಂದ್ರೆ ನಾವೇನೇನು ಕ್ರಮ ತಗೊಂಡಿದ್ದೀವಿ, ಯಾವ ರೀತಿ ಇದನ್ನ ಕಂಟ್ರೋಲ್ ಮಾಡ್ತಾ ಇದೀವಿ, ಯಾವ ರೀತಿ ನಡೀತಾ ಇದೆ, ಅದೆಲ್ಲವನ್ನು ಅವ್ರ ಸೊಸೆ ಏನಿದೆ ಕಥೆ ಅದ್ರ ಬಗ್ಗೆ ಕೇಳಿ. ನಮ್ ಪರಿಸ್ಥಿತಿ ಹೇಳ್ತೀನಿ. ಎಲ್ಲರ ಪರಿಸ್ಥಿತಿ ಅಲ್ರಿ, MLA ಅವ್ರ ಸೊಸೆ ಅವ್ರ ಗಂಡ ಜೂಜಾಡಿ ಸತ್ತಿದ್ದಕ್ಕೆ ಅವ್ಳು ಉರ್ಲಾಕೊಂಡು ಸತ್ತಿದ್ದಾಳೆ. ಮಾನ್ಯ MLA ಕೇಳಿ. 2-3 ಸಾರಿ ಮಾತಾಡಿದ್ದೀನಿ. ಇದು ಹೋಮ್ ಮಿನಿಸ್ಟರ್ ಗಮನಕ್ಕೆ ತಂದಿದೀವಿ. ತರದಲ್ಲೇ ಇಲ್ಲ. ಬಹಳ ಜೂಜ್ ನಡೀತಾ ಇದೆ, ಅದು ಕಂಟ್ರೋಲ್ ಆಗ್ಬೇಕು ಅಂತಕ್ಕಂಥ ಮಾತಾಡಲೇಬೇಕು. ಬೇರೆ ಏನು ಮಾತಾಡಿದೀವಿ ದಯಮಾಡಿ ಗೊತ್ತಿರೋ ವಿಚಾರ. ಧನ್ಯವಾದಗಳು. ಹೋಮ್ ಮಿನಿಸ್ಟರ್ ಅಧ್ಯಕ್ಷರೇ, ಯಾವ ರೀತಿ ಅವ್ರು ಸುಸೈಡ್ ಮಾಡ್ಕೋತಾರೆ ಅಧ್ಯಕ್ಷರೇ, ಅಷ್ಟತನ ಅವ್ರು ಎಲ್ಲ ಆಸ್ತಿ ಕಳ್ಕೊಂಡಿರ್ತಾರೆ. ಅವಾಗ ಏನಾಗ್ತದೆ? ಆಯ್ತು ಅಧ್ಯಕ್ಷರೇ, 3 ನಿಮಿಷ ನಾನು ಕ್ಲೋಸ್ ಅಧ್ಯಕ್ಷರೇ. ಆ ಸಮಯದೊಳಗೆ ಅಧ್ಯಕ್ಷರೇ ಆನ ಫೋನ್ ಬಂದಿರ್ತ ಅಧ್ಯಕ್ಷರೇ, ಸುಸೈಡ್ ಮಾಡ್ಕೊಂಡು ನಾ ಕೇಳ್ತೀನಿ ಏಸ್ ಮಂದಿ ಮಕ್ಕಳು ಇದ್ದಾರಂದ್ರೆ ಒಬ್ಬನೇ ಮಗ ಇದ್ದನಂತಾರೆ ಅಧ್ಯಕ್ಷರೇ. ಆ ಸಮಯದೊಳಗೆ ತಾಯಿ ತಂದೆ ತನ್ನ ಮಗ ಕಳ್ಕೊಂಡ್ರು, ಆಸ್ತಿ ಅಂತ ಹೋಯ್ತು, ಇವ್ರು ಕೊರಗಿ ಸಾಯ್ತಕ್ಕಂಥದ್ದು ನಮ್ ಕಡೆ ಸಾಕಷ್ಟು ಇದೆ ಅಧ್ಯಕ್ಷರೇ. ಇದ್ರ ಜೊತೆ ಅಧ್ಯಕ್ಷರೇ, ಆರೋಗ್ಯ ಇಲಾಖೆ ಇವತ್ತು ಸಾಕಷ್ಟು ಜನ ನಮ್ಮ ಕಡೆ ಕಿಡ್ನಿ ಫೇಲ್ ಆಗಿದೆ ಅಧ್ಯಕ್ಷರೇ. ಅಧ್ಯಕ್ಷರೇ ಆಯ್ತು 3 ನಿಮಿಷ ಅಧ್ಯಕ್ಷರೇ. ಕಿಡ್ನಿ ಫೇಲ್ ಆಗಿ ಅಧ್ಯಕ್ಷರೇ ಸಾಕಷ್ಟು ಜನ ಡಯಾಲಿಸಿಸ್ ಮಾಡ್ಕೊಳ್ಳಿಕ್ಕೆ ಆಲಾರದ ತೊಂದರೆದೊಳಗ ಸಾಕಷ್ಟು ಜನ ಸಮಸ್ಯೆದವರ ಅಧ್ಯಕ್ಷರೇ. ತಾವು ಉತ್ತರ ಕರ್ನಾಟಕಕ್ಕ ಅನುದಾನ ಮಾಡ್ಲತ್ತೀರಿ. ಆದ್ರೆ ನನಗೆ ಹ್ಯಾಂಗ ಅನಿಸ್ಲತ್ತಂದ್ರೆ ಅಧ್ಯಕ್ಷರೇ, ಒಬ್ಬ ತಾಯಿ ತನ್ನ ಸೌತಿ ಮಗನಿಗೆ ನಡಿಬಾರ್ದು ಕಲಿಬೇಕಂತ ಹೇಳಿ ನಡೆಯದೇ ಕಲಿಬಾರ್ದು ಅನ್ನೋ ಉದ್ದೇಶದಿಂದ ಹಮೇಶ ಎತ್ಕೊಂಡು ತಿರ್ಗಾಡ್ತೇನೆ ಅಂತ ಅಧ್ಯಕ್ಷರೇ. ಗೊತ್ತಾಯ್ತು ಅಧ್ಯಕ್ಷರೇ, ಸೌತಿ ಅಂದ್ರೆ ತಮಗ ಒಬ್ಬ ತಾಯಿ ತನ್ನ ಸೌತಿ ಮಗನಿಗೆ ನಡಿಕೆ ಕಲಿಬಾರ್ದು ಅಂತ ಹೇಳಿ ಯಾವಾಗ ನೋಡಿದಾಗ ಎತ್ಕೊಂಡೇ ತಿರ್ಗಾಡೋದು. ನೋಡಿದವ್ರು ಏನಂತೀರ ಅಧ್ಯಕ್ಷರೇ, ಅದಕ್ಕ ಎಷ್ಟು ಪ್ರೀತಿಯ ಪಾಯ್ಕಿನ ಮೇಲ ನಡಿನೇ ಕೊಡಲ್ಲ ಅಂತ ಹೇಳಿ ಆ ರೀತಿ ನಮ್ಮ ಉತ್ತರ ಕರ್ನಾಟಕ ಕೊಡ್ತಕ್ಕಂತ ಯೋಜನೆಗಳು ನಮಗೆ ಕುಂಟಾಗಿ ಮಾಡ್ಲತ್ತವ ಅಧ್ಯಕ್ಷರೇ, ಕುಂಟಾಗಿ ಮಾಡ್ಲತ್ತವ. ಇದು ನೋವಿನಿಂದ ಹೇಳ್ತೀನಿ ಅಧ್ಯಕ್ಷರೇ. ಅದ್ರ ಜೊತೆ ಮಾನ್ಯ ಅಧ್ಯಕ್ಷರೇ, ನನ್ನ ಮತಕ್ಷೇತ್ರದ ಇವತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ 18 ಕೆರೆ ತುಂಬಿಸಬೇಕಾದಂತ ಯೋಜನೆಗಳನ್ನ ತಾವು ತುಂಬಿಸ್ಕೊಡ್ರಿ. ಅದ್ರ ಜೊತೆ ಕಾರಂಜ ಸಂತ್ರಸ್ತರಿಗೆ ನ್ಯಾಯ ಕೊಡ್ರಿ, ಅವರು ಊರ್ಲು ಹಾಕೋತೀನಿ ಅಂತ ಹೇಳಿ ನಿಂತಾರೆ ಅಧ್ಯಕ್ಷರೇ. ಅದ್ರ ಜೊತೆ ನನ್ನ ತಾಲೂಕಾ ಹುಲ್ಸೂರು ಪಟ್ಟಣ ಪಂಚಾಯತ್ ಮಾಡ್ರಿ, ಅದಕ್ಕೆ 18 ಹಳ್ಳಿಗಳು